ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ನಲ್ಲಿ ಸಿಗ್ನೇಚರ್ ವ್ಯಾಲಿಡ್ ಅಂದರೆ ರೈಟ್ ಮಾರ್ಕ್ ಬರುತ್ತೆ, ಅದನ್ನು ಯಾವ ಥರ ತೆಗಿಯೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಸಿಂಪಲ್ ನಾರ್ಮಲ್ಲಾಗಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿದ ಮೇಲೆ ಕ್ಯಾಪ್ಸ್ ಲಾಕ್ ಆನ್ ಮಾಡಿ, ಕ್ಯಾಪಿಟಲ್ ಅಕ್ಷರದಲ್ಲಿ 4 ಅಲ್ಫಾಬೆಟ್ಸ್ ಏನು ಹೊಡಿತೀವಿ, ಆಮೇಲೆ ಡೇಟ್ ಆಫ್ ಇಯರ್ ಹಾಕಬೇಕು. ಹಾಕಿ ಅನ್ಲಾಕ್ ಮಾಡಿ ಓಪನ್ ಮಾಡ್ತೀವಿ. ಹಾಕಿದ ಮೇಲೆ ಆಧಾರ್ ಕಾರ್ಡ್ ಯಾವ ಥರ ಓಪನ್ ಆಗುತ್ತೆ ತೋರಿಸ್ತೀನಿ ನೋಡಿ. ಈ ಥರ ಓಪನ್ ಆಗುತ್ತೆ ನೋಡಿ, ಸ್ಲೋ ಆಗಿ ಓಪನ್ ಆಗ್ತಾ ಇದೆ. ಈಗ ಲಾಕ್ ಅಂದರೆ ಕ್ಯಾಪಿಟಲ್ 4 ಅಕ್ಷರ ಹಾಕ್ಬೇಕು, ಮೊದಲದು ಹೆಸರಿಂದು, ಆಮೇಲೆ ಇಯರ್ ಆಫ್ ಬರ್ತ್ ಹಾಕಬೇಕು. ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಈ ಥರ ಬರುತ್ತೆ ನೋಡಿ, ಸಿಗ್ನೇಚರ್ ವ್ಯಾಲಿಡ್ ಅಂತೇಳಿ ರೈಟ್ ಮಾರ್ಕ್ ಬರುತ್ತೆ. ಇದನ್ನು ಯಾವ ಥರ ತೆಗಿಯೋದಪ್ಪ, ಇದೇನೋ ಒಂಥರ ಕೆಲವೊಬ್ಬರಿಗೆ ಡೂಪ್ಲಿಕೇಟು ಅದು ಇದು ಅಂತ ಏನೋ ಅಂತಿರ್ತಾರೆ. ಅದಕ್ಕೆ ಯಾವ ಥರ ತೆಗಿಯೋದು ನೋಡಿ, ಗೂಗಲಲ್ಲಿ PDF ಅನ್ಲಾಕರ್ ಅಂತ ಸರ್ಚ್ ಮಾಡಬೇಕು. PDF ಅನ್ಲಾಕರ್ ಅಂತ ಸರ್ಚ್ ಮಾಡಿದ ಮೇಲೆ ನೋಡಿ, ಅನ್ಲಾಕ್ PDF ಫೈಲ್ಸ್, ರಿಮೂವ್ PDF ಪಾಸ್ವರ್ಡ್ ಅಂತ ಏನು ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಐ ಲವ್ PDF ಅಂತ ಏನಿದೆ, ಅನ್ಲಾಕ್ PDF, ಅದರ ಮೇಲೆ ಸೆಲೆಕ್ಟ್ PDF ಫೈಲ್. ಇದು ಯಾವುದು ಡೌನ್ಲೋಡ್ ಆಗಿದೆಯೋ ಅದನ್ನು ಹಾಕಬೇಕು. ಹಾಕಿದ ಮೇಲೆ ಕೆಳಗಡೆ ಇಲ್ಲಿ ನೋಡಿ ಕರ್ಸರ್ ಮೂವ್ ಇದೆ, ಅನ್ಲಾಕ್ PDF ಅಂತ ಕೊಡಿ. ಅದು ಫೈಲ್ ಸೆಲೆಕ್ಟ್ ಮಾಡಿದ ಮೇಲೆ ಅನ್ಲಾಕ್ PDF ಅಂತ ಕೊಡಿ. ಅನ್ಲಾಕಿಂಗ್ PDF ಅಂತ ಬಂತು. ಅನ್ಲಾಕಿಂಗ್ PDF ಅಂತ ಬಂದಮೇಲೆ ನೋಡಿ ಬಂತು, ಅನ್ಲಾಕಿಂಗ್ PDF ಅಂತ ಬಂದಮೇಲೆ ನೋಡಿ ಕ್ಯಾಪ್ಸ್ ಲಾಕ್ ಅಂದರೆ ಕ್ಯಾಪಿಟಲ್ ನೇಮ್ ಹೆಸರು 4 ಲೆಟರ್ ಹಾಕಬೇಕು. ಆಮೇಲೆ ಡೇಟ್ ಆಫ್ ಬರ್ತ್ ತೋರಿಸ್ತು, ಸೆಂಡ್ ಅಂತ ಕೊಡಬೇಕು. ಕೊಟ್ಟ ಮೇಲೆ ಈ ಥರ ಬರುತ್ತೆ, ಆಲ್ರೆಡಿ ಡೌನ್ಲೋಡ್ ಅನ್ಲಾಕ್ಡ್ PDF ಅಂತ ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಡಿ, ಮೊದಲಿಗೆ ಸಿಗ್ನೇಚರ್ ವ್ಯಾಲಿಡ್ ಅಂತ ಏನು ರೈಟ್ ಮಾರ್ಕ್ ಇತ್ತು ಅದು ಇರಲ್ಲ ಈಗ ನೋಡಿ. ಆವಾಗಲೇ ಸಿಗ್ನೇಚರ್ ವ್ಯಾಲಿಡ್ ಅಂತ ಏನಿತ್ತು, ಈಗ ನೋಡಿ, ಈಗ ಡೌನ್ಲೋಡ್ ಮಾಡ್ತೀನಿ ನೋಡಿ, ಓಪನ್ ಆಗ್ತಿದೆ. ಕೆಳಗಡೆ ಕರ್ಸರ್ ಮೂವ್ ಮಾಡ್ತೀನಿ ನೋಡಿ ಎಲ್ಲಿದೆ ನೋಡಿ, ಯಾವ ರೈಟ್ ಮಾರ್ಕೂ ಇಲ್ಲ, ಸಿಗ್ನೇಚರ್ ವ್ಯಾಲಿಡ್ ಆಪ್ಷನ್ ಇಲ್ಲ. ನಮ್ಮ ಕರ್ಸರ್ ಮೂವ್ ಆಗ್ತಿದೆ ನೋಡಿ, ನಾವೇನು ಬಾಕ್ಸಲ್ಲಿ ತೋರಿಸಿದ್ದೀವಿ ಅಲ್ಲಿ ಇಲ್ಲ ನೋಡಿ. ಇದು ಮೊದಲಿಗೆ ಏನು ಒರಿಜಿನಲ್ ಆಧಾರ್ ಕಾರ್ಡ್ ಬರ್ತಾಯಿತ್ತು ಅದೇ ಥರ ಆಗಿದೆ ನೋಡಿ. ಮೊದಲಿನ ಸಿಗ್ನೇಚರ್ ವ್ಯಾಲಿಡ್ ಬರಬಾರ್ದು ಅಂದರೆ ಈ ಥರ ಅನ್ಲಾಕ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಉಪಯೋಗ ಆಗಲಿ. ಸಿಗ್ನೇಚರ್ ವ್ಯಾಲಿಡ್ ಯಾವ ಥರ ರಿಮೂವ್ ಮಾಡೋದಂತ ತೋರಿಸಿ ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.